ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಕೊಡಿ ಸರ್ ನಮಗೆ. ಸರ್ ನಮ್ಮದು ಇಲ್ಲಿ ಹೊಸಕೋಟೆ ತಾಲೂಕು ಚಿಕ್ಕೋರ್ಟಿ ಊರು. ಇದು ಬಂದು ಈ ಹೋಬಳಿ ಬಂದು ನಂದಗುಡಿ. ಇಲ್ಲಿ ನಮ್ಮೂರಲ್ಲೇ ವ್ಯವಸಾಯ ಜಾಸ್ತಿ ಇದೆ. ಮೊದಲು ಟೊಮಾಟೊ ಸೀಸನಲ್ಲಿ ಟೊಮಾಟೊ ಮಾಡ್ತಾರೆ. ನಾನು ಹೋದ ಸಾರಿ ಟೊಮಾಟೊ ಇವ್ರದ್ದೇ ಸಂತುಲನಲ್ಲಿ ಮಾಡಿದ್ದೆ. ಆ ಟೊಮಾಟೊ ರಿಮೂವ್ ಮಾಡಿ ತಿರುಗಿ ಹೂವು ಹಾಕಿದ್ದೀನಿ. ಅಲ್ಲೊಂದು ತೋಟ ಇದೆ. ಇದರಲ್ಲಿ ಬರೀ ವಿಲ್ಟ್ ಆಗ್ಬಿಟ್ಟಿತ್ತು. ವಿಲ್ಟ್ ಅಂದರೆ ಏನು, ಆಲೂಗಡ್ಡೆ ಉಣ್ದೆ ಒಂದು 10 ಮೂಟೆ ಕೂಡ ಆಗೋಲ್ಲ. ಪೂರ್ತಿ ಗಿಡ ಎಲ್ಲ ಒಣಗೈತು. ಆಮೇಲೆ ನಮ್ಮೂರಲ್ಲಿ ಸೆಂಟೆಲ್ಲ ಹಾಕಲೇಬೇಡ, ಹಾಕಿದೆ ಅಂದರೆ ನಿಮ್ಗೊಂದು ಗಿಡ ಸಿಕ್ಕಲ್ಲ. ಆಮೇಲೆ ಪಾಪ ನೀವು ಫಾರೆಸ್ಟ್ ಸಾರ್ತಿಯವರು ಹೇಳಿದೆ, ಇಲ್ಲ ಸರ್ ಈ ಸಾರಿ ಹಾಕಿ ನೀವು ಒಂದು ಕ್ರಾಪ್ ನೋಡಿ, ಆಮೇಲೆ ಸೆಕೆಂಡ್ ಕ್ರಾಪ್ ಪೂರ್ತಿ ನಿಲ್ಲಾಗ್ಬಿಡ್ತದೆ. ಬೇರೆ ಏನು ಹಾಕಿಲ್ಲ. ಹಿಂಡೆ ಹಾಕಿದ್ದೆ, ತಿಪ್ಪೆ ಗೊಬ್ಬರ ಹಾಕಿದ್ದೆ ಅಷ್ಟೇ. ಕಾಂಪ್ಲೆಕ್ಸ್ ನೀನು DAP ಕೂಡ ಹಾಕಿಲ್ಲ, ಯಾವುದೂ ಇಲ್ಲ. ಇದು 15 ದಿವಸಕ್ಕೆ 15 ಲೀಟ್ರು. ಅಲ್ಲಿಗೂ 10 ದಿವಸಕ್ಕೆ ಬಿಟ್ಬಿಟ್ಟೆ, ಯಾಕಂದರೆ ಗಿಡ ವಿಲ್ಟಾಗ್ತಾಯಿತ್ತಲ್ಲ. 10 ದಿವಸಕ್ಕೆ 15 ಲೀಟ್ರು. ಇವಾಗ 45 ಲೀಟ್ರ್ ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು ಕ್ಯಾನ್ ತಂದಿದ್ದೀನಿ. ಅದೇ ಇನ್ನೂ 45 ಬಿಡ್ತೀನಿ. ಯಾಕಂದ್ರೆ ಇನ್ನೂ 1.5 ತಿಂಗಳು ಇರ್ತದೆ. ಇದು 1.5 ತಿಂಗಳು 2 ತಿಂಗಳು ಏನೂ ತೊಂದರೆ ಇಲ್ಲ. ಟ್ರೆಂಚ್ ಮಾಡೋ ಅಂತಾರೆ. ನಾನು ಅಲ್ಲಿಗೂ ಟ್ರೆಂಚೇ ಮಾಡ್ತಾ ಇರೋದು ಪಂಪಲ್ಲಿ. ಇನ್ನು ಡ್ರಿಪ್ಪಲ್ಲಿ ಬಿಟ್ಟರೆ ಸುಮ್ಮನೆ ಪರ್ಸೆಂಟೇಜ್ ಕಮ್ಮಿ ಆಗ್ಬಿಡ್ತದೆ. ಅಲ್ಲಿಗೂ ವೆಂಚರ್ ಇದೆ. ಆ ಸಾರ್ ಕೇಳಿದರೆ ಬೇಡ, ಅದರಲ್ಲೂ ಬಿಡಬೇಡ, ನೀನು ಟ್ರೆಂಚೇ ಮಾಡಪ್ಪ, ಒಂದು ಆಳು ಕೂಲಿ ಹೋದ್ರೆ ಕೇಳ್ದ ಅಂತ ಹೇಳ್ತಾಯಿದ್ದಾರೆ. ಅದಕ್ಕೆ ಟ್ರೆಂಚೇ ಮಾಡೋಣ ಅಂತ ಮಾಡ್ತಾನೇ ಇದ್ದೀನಿ. ಬೇರೆ ಅಂತೂ ಏನೂ ಹಾಕಿಲ್ಲ. ಯಾಕಂದರೆ ನೋಡ್ತೀನಿ ಇವಾಗ ಕಲ್ಲರು ಬರ್ತಾಯಿದೆ. ನೆಕ್ಸ್ಟ್ ಕ್ರಾಪ್ಗೆ ಎರೆಹುಳುಗಳಂತೂ ಸ್ಟಾರ್ಟ್ ಆಗಿಬಿಟ್ಟವೆ. ಅದರಲ್ಲಿ ಆ ತೋಟದಲ್ಲಿ ನೋಡ್ತೀನಿ, ಬೇಕಾದ್ರೆ ನಡ್ರಿ ನೀವು ಪಕ್ಕದಲ್ಲಿ ಬರೀ ಎರೆಹುಳು ಸರ್. ಒಂದು ಬೆಡ್ಡಲ್ಲಿ ತೋಡಿದ್ರೆ ಸಾಕು, ನಿಮ್ಮ ಕೈಗೆ ಸಿಗ್ತವೆ. ಅಂದರೆ 2ನೇ ಕ್ರಾಪು. ಫಸ್ಟ್ ಟೊಮಾಟೊ ಆಯಿತು, ಈಗ ಐಸ್ಪರೆ ಉಣಿದ್ದೀವಿ. ಪುನಃ ನಿಂಗೆ ನಾರು ತರಿಸಿ, ನಾರು ಒಳ್ಳೆ ವೆರೈಟಿ ಹಾಕಿಬಿಟ್ರೆ ಈ ಸಂತುಲನ ಮಾಡ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು. ಸರ್ ಇದು ಹಾಂ ಸರ್, ಸಂತುಲನ ಹಾಂ ನೀವು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಹಾಂ ಸರ್, ಏನು ಡಿಫ್ರೆಂಟ್ ಅಂತ ನಿಮ್ಮ ಪ್ರಕಾರವಾಗಿ ಸರ್, ನಿಮ್ಮ ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ? ಡಿಫ್ರೆಂಟ್ ಏನಂದರೆ ಭೂಮಿ ಎಲ್ಲನೂ ಮೃದು ಆಗ್ತದೆ ಸರ್. ಎಷ್ಟೇ ಟೈಟ್ ಇರಲಿ ಮೃದು ಆಗ್ಬಿಡ್ತದೆ. ಆಮೇಲೆ ಬಿಟ್ಟು 3 ದಿವಸಕ್ಕೇ ಗ್ರೀನಿಶ್ ಬರ್ತದೆ ಗಿಡ, ಹಸಿರು ಕಲರ್ ಬಂದ್ಬಿಡ್ತದೆ. ಆವಾಗ ಗೊತ್ತಾಗ್ತದೆ ಕೆಲಸ ಮಾಡ್ತದಿಲ್ಲ, ಗ್ರೀನಿಶ್ ಬರ್ತದೆ. ಆಮೇಲೆ ಈ ಸ್ಟೆಮ್ ಇದೆಯಲ್ಲ, ಇದು ಸ್ಟ್ರೆಂತ್ ಆಗ್ತದೆ. ಇದು ಸ್ಟ್ರೆಂತ್ ಆದರೆ ಹೂವು ದಪ್ಪ ಬರ್ತದೆ. ಆಮೇಲೆ ಕಲರೆಲ್ಲ ಅದರಲ್ಲೇ ಮೇಂಟೈನ್ ಆಗ್ತದೆ. ಒಂದು 11 ಐಟಮ್ ಏನೋ ಇದೆ ಅಂತ ಹೇಳಿದ್ರು ಅವರೇ. ಸಂತುಲನ ಹಾಕಿ ಎಷ್ಟು ದಿನ ಆಯಿತು? ಇಲ್ಲಿ ಫಸ್ಟ್ ಟೈಮ್ ಸಂತುಲನ ಹಾಕಿ ಎಷ್ಟು ದಿನ ಆಯ್ತು ಇವಾಗ? ಫಸ್ಟ್ ಟೈಮಾ? ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೂಣೆ 10 ದಿವಸಕ್ಕೆ ಸ್ಟಾರ್ಟ್ ಮಾಡಿದ್ರಿ. 10 ದಿವಸಕ್ಕೆ ಮಾಡಿ ಇದೀಗ ಕರೆಕ್ಟಾಗಿ 1 ತಿಂಗಳ ಮೇಲೆ 20 ದಿವಸ ಆಗಿದೆ. ನೀವು ಮುಂಚೆ ಸಂತುಲನ ಯೂಸ್ ಮಾಡಿದಿರೇ ಬಂದಿದ್ದು? ಮಾಡಿದೆ, ಆವಾಗ ಮಾಡಿದ್ದೆ ಸರ್. ಇವಾಗ ಇದಕ್ಕೂ ಡಿಫ್ರೆನ್ಸ್? ಹಾಂ, ಡಿಫ್ರೆನ್ಸ್ ಇದೆ, ಕಾಣಿಸಿದೆ. ಅದಕ್ಕೆ ನಾವು ಸಂತುಲನಕ್ಕೆ ಹೋಗಿರೋದು. ಪಾಪ ಊರಲ್ಲಿ ರೈತರಿಗೆಲ್ಲ ಜಾಸ್ತಿ ತರಿಸ್ಕೊಟ್ಟಿದ್ದೀನಿ ನಾನು. ಬರೀ ಒಂದು 10 ಕ್ಯಾನ ತರಿಸಿದ್ದು ಮೊದಲು. ಟೊಮಾಟೋಗೆ ಒಂದು 10 ಕ್ಯಾನು. ಇವಾಗ ನಾನು 500 kg ಬೇಕು. ಅದು ಬುಕ್ ಮಾಡೋಕ್ಕೆ ಮಾತಾಡಿದ್ದೀನಿ ಅವರು ಕುಮಾರ್ ಇವ್ರ ಹತ್ರ, ಪವನ್ ಹತ್ರ. ಅದಕ್ಕೆ ರೈತರೆಲ್ಲ ನನಗೆ ಒಬ್ಬೊಬ್ಬರು 3 ತಗೊಂಡ್ಬಿಡ್ತೀನಿ. ಸರ್, ನೀವು ನಮಗೆ ಸಮಯ ಕೊಟ್ಟು ತೋಟಕ್ಕೆ ಕರ್ಕೊಂಬಂದು ಎಲ್ಲ ತೋರಿಸಿ ನಿಮ್ಮ ಅನುಭವ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.